ಅದರಲ್ಲಿ ಇಲ್ಲ ಸೆನ್ಸರ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ಅವರ್ ಚಾನಲ್. ಸೊ ನಾವು ಇವತ್ತು ಹೊಸ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ನಿಶಾನಿ ಮೊಟ್ಟೆ ಅಂತ. ಇದು ತಲಕಾವೇರಿ ಬೆಟ್ಟದ ಹತ್ರ ಬರುತ್ತೆ. ಇದು ಒಂದು ಸ್ವಲ್ಪ ಅನ್ಎಕ್ಸ್ಪ್ಲೋರ್ಡ್ ಟ್ರೆಕ್ಕಿಂಗ್ ಪ್ಲೇಸ್ ಅಂತ ನೋಡೋದು. ಯಾಕಂದ್ರೆ ಯಾರಿಗೂ ಗೊತ್ತಿಲ್ಲ ನಿಶಾನಿ ಮೊಟ್ಟೆ ಅಂದರೆ. ಯೂಶಲಿ ಮಡಿಕೇರಿಯಲ್ಲಿ ಎಲ್ಲ ಹೋಗೋದು ತಡಿಯಂಡ ಮಾಲ್. ಇದು ಅದ್ರ ಹತ್ರ ಅದರ ಅದೇ ರೇಂಜಲ್ಲೇ ಬರೋದು. ಆಮೇಲೆ ಇಲ್ಲಿಗೆ ಒಂದು ಇದು ಅಂದರೆ ಈ ಒಂದು ಆನ್ಲೈನಲ್ಲಿ ಬುಕ್ ಮಾಡಿರೋದು ಇಲ್ಲಿ ಭಾಗಮಂಡಲದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ. ಅಲ್ಲಿಗೆ ಬಂದ್ಬಿಟ್ಟು ನಾವು ಇಲ್ಲೇ ತೋರಿಸಿ ಅಂದರೆ ನಮ್ದು ಬುಕ್ಕಿಂಗ್ ಎಲ್ಲ ತೋರಿಸ್ಬಿಟ್ರೆ ಅವರು ಇಲ್ಲಿಂದ ನಮ್ಮನ್ನ ಇಬ್ಬರು ಗೈಡ್ ಆರ್ ಒಂದು ಗೈಡ್ ಬೇಸ್ಡ್ ಆನ್ ಗ್ರೂಪ್ ಮೇಲೆ ಅವರು ಇಲ್ಲಿಂದ ಕರ್ಕೊಂಡು ಮತ್ತೆ 5-6 ಕಿಲೋಮೀಟರ್ ಎಂಟ್ರಿ ಏನಿದೆ ಅಲ್ಲಿಗೆ ಹೋಗ್ತಾರೆ. ಸೊ ಅವಾಗ ಹೇಳ್ತಿದ್ದೆ, ಆನ್ಲೈನಲ್ಲಿ ಬುಕ್ ಮಾಡ್ಕೋಬೇಕು ಟಿಕೆಟು. ಪರ್ ಪರ್ಸನ್ ಬಂದು 350 ರುಪೀಸ್ ಇದೆ. ಆಮೇಲೆ ನಾವು ಅಂದ್ಕೊಂಡಿದ್ದು ಡೈರೆಕ್ಟಾಗಿ ಟ್ರೆಕ್ ಪಾಯಿಂಟಿಗೆ ಹೋಗ್ತೀವೇನೋ ಅಂತ. ಬಟ್ ಅವ್ರು ಕಾಲ್ ಮಾಡಿ ಇಲ್ಲಿ ಭಾಗಮಂಡಲ ಅಲ್ಲಿರೋ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಬರಬೇಕು ಅಂತ. ಸೊ ಇಲ್ಲೇ ಎಲ್ಲ ಚೆಕ್ ಮಾಡ್ತಾರೆ. ಆಮೇಲೆ ಫಾರೆಸ್ಟ್ ಅವರೇ ಇಬ್ಬರನ್ನ ಕಳಿಸ್ತಾ ಇದ್ದಾರೆ. ಅವ್ರ ಜೊತೆಗೆ ಮತ್ತೆ ನಾವು ಇನ್ನೊಂದು 5 to 6 ಕಿಲೋಮೀಟರ್ ಇದೆ, ಅಷ್ಟು ದೂರ ಹೋಗಬೇಕು. ಎಲ್ಲಿದ್ದಾರೆ? ಬಂದ್ರಾ? ಇಲ್ಲ, ಆ ಕಡೆ ಹೋಗ್ತಾರೆ. ಸೊ ಅವರೇ ಫಾರೆಸ್ಟ್ ಗೈಡ್. ಇಲ್ಲಿಂದ 5-6 ಕಿಲೋಮೀಟರ್ ಹೋಗಬೇಕು. ನಾವು ಬೇಗನೆ ಬಂದ್ವಿ. ಬಟ್ ಏನಂದರೆ ಇವರು ಎಲ್ಲ ಟೈಮಿಂಗ್ ಏನೋ 8:30ಗೆ ಬನ್ನಿ ಅಂತ ಇಲ್ಲಿಗೆ ಬಂದು ಅರ್ಧ ಗಂಟೆ ವೇಟ್ ಮಾಡಿ ಇಲ್ಲಿಂದ ಆ ಪಾಯಿಂಟ್ ಹೋಗೋವರೆಗೆ ಮೇ ಬಿ ಎಷ್ಟಾಯ್ತು ಇವಾಗ 9:30 ಇಲ್ಲೇ ಆಗ್ತಾಯಿದೆ. ಇನ್ನೊಂದು 15-20 ನಿಮಿಷ ಬೇಕು. ಟ್ರೆಕ್ ಸ್ಟಾರ್ಟ್ 10 ಗಂಟೆಗೆ ಆಗುತ್ತೆ. ಅಂದರೆ ಕರೆಕ್ಟ್ ಟೈಮ್ ಅಲ್ಲ ಅದು ಸ್ಟಾರ್ಟ್ ಮಾಡೋದು. ಯೂಶಲಿ ಬೇಗ ಹೋಗ್ಬಿಟ್ಟು ಬರಬೇಕು ಅಂತ ನಾವು ಅಂದ್ಕೊಂಡಿದ್ದು. ಈಗ ಆಲ್ರೆಡಿ ತುಂಬ ಬಿಸಿಲಿದೆ ಆಲ್ರೆಡಿ ಇವಾಗ. ಏನಪ್ಪ, ಯಾವ ಟ್ರೆಕ್ಕಿಂಗ್ ಬಂದಿಯಪ್ಪ? ಇದು ಯಾವುದಪ್ಪ? ನಿಶಾನಿ ಮೊಟ್ಟೆ ಅಂತ. ಎಲ್ಲಿದೆ? ಮಡಿಕೇರಿ ಹತ್ರ ಇದೆ. ಭಾಗಮಂಡಲದಿಂದ 4-5 ಕಿಲೋಮೀಟರ್ ಇದೆ. 5 ಕಿಲೋಮೀಟರ್ ಇದೆ. ಓಕೆ, ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದು. 9:45 ಟೈಮ್. ಓಕೆನಾ? ರೆಡಿ. ಮತ್ತೆ ಇನ್ನೊಬ್ರು ಲಾಸ್ಟ್ ನಮ್ಮವ್ರು ಇವರು ನಾಗೇಶ್. ಹೋಣ, ಲೆಟ್ಸ್ ಗೋ. ಬನ್ನಿ ಹೋಗೋಣ. ಇದೆ ಅನ್ಸುತ್ತೆ, ಬಟ್ ಅದೇ ಪೀಕ್ ಅಲ್ಲಿ ಮೇಲೆ ಇರೋದು. ಅಲ್ಲೋದ್ಮೇಲೆ ಹತ್ತದಿರುತ್ತೆ. ಇಲ್ಲಿ ಹಿಂಗೆಲ್ಲ ಹತ್ಬಿಟ್ಟು ಈ ಕಡೆ ಹಿಂಗೆ ವಾಕ್ ಮಾಡ್ಕೊಂಡು ಮೇಲೆ ಹೋಗ್ತಾರೆ ಎಡ್ಜಲ್ಲಿ. ಹೇಳಿ ಸರ್. ಬಾಡಿಗೆ ಜೀಪ್ ತೊಗೊಂಬಂದ್ರೆ ಇಲ್ಲಿವರೆಗೂ ಬರ್ಬೋದು ಅನ್ಸುತ್ತೆ. ಸೊ ಇದು ಇಲ್ಲಿಂದ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಇದು ಯಾವುದೋ ಒಂದು ಮನೆ ಇದೆ. ಮನೆ ಲಾಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಜೀಪಲ್ಲಿ ಬಂದರೆ ಇಲ್ಲಿವರೆಗೆ ಬರ್ಬೋದು. ರಿಯಲ್ ಟ್ರೆಕ್ ಸ್ಟಾರ್ಟ್ ಅಲ್ಲ? ಎಸ್, ಇಲ್ಲಿಂದ ಶುರು ಆಗುತ್ತೆ. ಇಲ್ಲಿಂದ 6 ಕಿಲೋಮೀಟರ್ ಇದೆ. 6 ಕಿಲೋಮೀಟ್ರ್ ಎಷ್ಟು ಟೈಮ್ ತೊಗೊಳ್ತೀವಿ ನೋಡೋಣ. ಬ್ಯಾಕ್ ಸೈಡಲ್ಲಿ ಈಗ ಬಂದಿರೋ 2 ಕಿಲೋಮೀಟರು ಬೇಗನೆ ಬಂದಿದ್ದೀವಿ. ನಮಗೆ ಅನಿಸ್ಲೇ ಇಲ್ಲ 2 ಕಿಲೋಮೀಟರ್ ಬಂದಿದ್ದೀವಿ ಅಂತ. ನಾರ್ಮಲ್ ರೋಡ್. ಹೌದು, ಇಲ್ಲಿಂದ ಜೀಪ್ ದಾರಿಯಲ್ಲೇ ಬಂದಿರೋದು. ಇವಾಗಿಂದ ಹೋಗೋದೇ ಮುಂದೆ ನೋಡಿ 30 ಮಿನಿಟ್ಸ್ ಆಯ್ತು ಅವಾಗ ಟ್ರೆಕ್ ಸ್ಟಾರ್ಟ್ ಮಾಡಿ. ಅದೇನದು ಆ್ಯಕ್ಚುಲ್ ಸ್ಟಾರ್ಟ್ ಪಾಯಿಂಟ್ ಏನಿದೆ ಅದಾದಮೇಲೆ ಕಂಟಿನ್ಯೂಸ್ ಆಗಿ ಅಷ್ಟು ಸ್ಟೀಪಲ್ಲ, ಕಂಟಿನ್ಯೂಸ್ ಆಗಿ ಹೋಗ್ತಾನೆ ಇದೀವಿ, ಹತ್ಕೊಂಡು ಹೋಗ್ತಾ ಇದ್ದೀವಿ. ಸ್ಟಾರ್ಟಿಂಗ್ 2 ಕಿಲೋಮೀಟ್ರ್ ಬಿಟ್ಬಿಟ್ಟು ಆ್ಯಕ್ಚುಲ್ ಸ್ಟಾರ್ಟ್ ಪಾಯಿಂಟ್ ಇದೆಯಲ್ಲ, ಅಲ್ಲಿಂದ 6 ಕಿಲೋಮೀಟ್ರಲ್ಲಿ 20% ಅಷ್ಟೇ ಶೇಡ್ ಇರೋದು. ಇನ್ನು ರಿಮೈನಿಂಗ್ 80% ಓಪನ್ ಗ್ರಾಸ್ ಲ್ಯಾಂಡ್ ಇದೆ ಅಂತೆ. ಇದುವರೆಗೂ ಶೇಡಲ್ಲೇ ಬಂದಿದ್ದೀವಿ. ಇನ್ನು ಮೇಲಿಂದ ಓಪನ್ ಆಗ್ತಾಯಿದೆ ನೋಡಿ. ಇಲ್ಲಿ ಮುಂದೆ ಈ ಥರ ಓಪನ್ ಆಗ್ತದೆ. ಸೊ ಅಲ್ಲಿರೋದೇ ಪೀಕ್ ಹಿಂದ್ಗಡೆ. ಸೊ ಆಲ್ಮೋಸ್ಟು 20% ಕವರ್ ಮಾಡಿದ್ದೀವಿ. ಇನ್ನು ಮೇಲಿಂದ ಬರೀ ಗ್ರಾಸ್ ಲ್ಯಾಂಡ್ ಇದೆ ಓಪನ್ ಆಗಿ ನೀತಾಡಿ. ನಾವು ಬಂದಿರೋದು ಈ ಕಡೆಯಿಂದ.
ಇಲ್ಲಿ ನೋಡ್ಬೇಕು, ಇಲ್ಲಿಂದ ಅಥವಾ ಕಂಟಿನ್ಯೂಸ್ ಆಗಿ ಮೇಲೆ ಹತ್ಬೇಕಂತಪ್ಪ. ಅಯ್ಯೋ ಕಷ್ಟ ಅನ್ನಿಸ್ತಾ ಇದೆ, ಅದು ಎಲ್ಲರಿಗಿಂತ ಕಷ್ಟ ಅನ್ನಿಸ್ತಾ ಇದೆ. ಯಾಕಂದರೆ ಇಲ್ಲಿಂದ ಕಂಟಿನ್ಯೂಸ್ ಆಗಿ 3 ಕಿಲೋಮೀಟ್ರ್ ಅಪ್ ಇದೆ. ಎಲ್ಲಿವರೆಗೆ ಆಗುತ್ತೆ ನೋಡೋಣ. ಸುಮಾರು ಆವಾಗಲೇ ಎಲ್ಲರೂ ಸುಸ್ತು ಹೊಡೆದ್ಬಿಟ್ಟಿದ್ದಾರೆ. ನಾನು ಈ ಸಲ ಅಲ್ಲಿವರೆಗೆ ಹೋಗೋಕ್ಕಾಗುತ್ತಾ ಇಲ್ಲ ಅಂತ ಡೌಟ್ ಬರ್ತದೆ ನನಗೂ. ಅಲ್ಲ ಎಂತೆಂಥ ಕುದುರೆಮುಖ, ಕುಮಾರಪರ್ವತ ಎಲ್ಲ ಹೋಗಿದ್ವಿ. ಇದು ಯಾಕೋ ಪ್ರಾಬ್ಲಮ್ ಏನು ಗೊತ್ತಾ, ಇಲ್ಲಿ ಇಡೀ ಸ್ಟ್ರೆಚ್ಚಲ್ಲಿ ಎಲ್ಲಿನೂ ಸ್ಟ್ರೀಮ್ ಇಲ್ಲ. ಸೊ ನಾವೇನು 1 ಲೀಟ್ರ್ ಕ್ಯಾರಿ ಮಾಡ್ತಾಯಿದ್ದೀವಿ ಅದನ್ನೇ ಫುಲ್ಲು ಹತ್ಬಿಟ್ಟು ಇಳಿಯೋವರೆಗೂ ಅದನ್ನೇ ಯೂಸ್ ಮಾಡಬೇಕು. ಅದರಿಂದ ನಮಗೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ. ಅದಾದಮೇಲೆ ಓಪನ್ ಏರಿಯಾ ಇದೆ, ಬಿಸಿಲು ಬೇರೆ. ಅಂದರೆ ಇವರು ನಾನು ಹೇಳಿದ್ನಲ್ಲ, ಈ ಫಾರೆಸ್ಟ್ ಆಫೀಸಿಗೆ ಹೋಗಿ ಅಲ್ಲೆಲ್ಲ ತೋರಿಸ್ಬಿಟ್ಟು ಎಲ್ಲ ಗ್ರೂಪ್ ಎಲ್ಲ ಬರೋವರೆಗೂ ಬಂದ ಮೇಲೆ ಎಲ್ಲರನ್ನ ಕಲೆಕ್ಟ್ ಮಾಡಿಕೊಂಡು 2 ವೀಲರಿಂದ ಒಬ್ಬರು ಮುಂದೆ, ಇನ್ನೊಂದು 2 ವೀಲರಿಂದ ಹಿಂದೆ ಅವರು ಸೆಕ್ಯೂರಿಟಿ ಮೀನ್ಸ್ ಫಾರೆಸ್ಟ್ ಗಾರ್ಡ್ ಬರ್ತಾಯಿದ್ರು. ಎಲ್ಲ ವೆಹಿಕಲ್ಸ್ನ ಕರ್ಕೊಂಡು 5-6 ವೆಹಿಕಲ್ಸ್ ಒಬ್ಬರಿಂದ ಒಬ್ಬರು ಹೋಗ್ತಾ ಇದ್ವಿ. ಸೊ ಅದೆಲ್ಲ ಮಾಡಿಕೊಂಡು ಇಲ್ಲಿ ಬರೋವರೆಗೆ 9:45ಗೆ ಟ್ರೆಕ್ ಸ್ಟಾರ್ಟ್ ಮಾಡಿರೋದು. ತುಂಬ ಲೇಟ್ ಆಯಿತು. ಯೂಶ್ವಲಿ ನಾವೆಲ್ಲ 8 o'clock ಸ್ಟಾರ್ಟ್ ಮಾಡ್ತೀವಿ. 8ಗೆ ಮಾಡಿದರೆ ಇಷ್ಟೊತ್ತಿಗೆಲ್ಲ ಅಲ್ಲಿ ಪೀಕಲ್ಲಿ ಇರ್ತಿದ್ವಿ ನಾವು. ಹೌದಪ್ಪ, ಈಗ ಅದೇ ಹೇಳಿದೆ, ತುಂಬ ಕಷ್ಟ ಆಗುತ್ತೆ ಅನ್ಸುತ್ತಲ್ಲ. ನಾನು ಅದೇ ಹೇಳ್ತಾ ಇದ್ದೆ ಇವಾಗ. ಅಲ್ಲ ಮಾಡೋಣ ಅಲ್ಲ, ನಾನು ಅದೇ ಹೇಳ್ತಿದ್ದೆ ವಿಷ. ಎಂತೆಂಥ ಟ್ರೆಕ್ ಮಾಡಿದ್ದೀವಿ, ಬಟ್ ಇದು ಡಿಫಿಕಲ್ಟು ಇದೆ, ಓಪನ್ ಏರಿಯಾ ಇದೆ, ವಾಟ್ರೂ ಇಲ್ಲ. ಅದು 3 ಸೇರೋದ್ರಿಂದ ಸ್ವಲ್ಪ ಕಷ್ಟ ಅನಿಸ್ತದೆ. ಇಲ್ಲಾದ್ರೂ ಅಷ್ಟು ಮೇಲೆ ಹೋಗ್ಬೇಕು ಈಗ. ಹಾಂ, ಕಂಟಿನ್ಯೂಸ್ ಇರೋದ್ರಿಂದನೇ ಅಲ್ಲ ಕುಮಾರ ಪರ್ವತನೂ ಕಂಟಿನ್ಯೂಸ್ ಆಗಿ ಇತ್ತು, ಬಟ್ ಅಲ್ಲಿ ಏನಂದ್ರೆ ವಾಟರ್ ಇತ್ತು, ಶೇಡ್ ಇತ್ತು, ಅಲ್ಲಿ ವಾಟರ್ ಇತ್ತು. ಹಾಂ, ಈಗ ವೆದರು ಚೆನ್ನಾಗಿತ್ತು. ಈಗ ನೋಡಿದ್ರೆ ವೆದರು ಸರಿಗಿಲ್ಲ, ಶೇಡ್ ಇಲ್ಲ, ವಾಟರ್ ಇಲ್ಲ. ಹಂಗೆ ಸ್ಲೋಲಿ ಹತ್ತನ ಬಾ ವಿಶ್ವ, ನೋಡೋಣ ಹೆಂಗಾಗುತ್ತೆ. ಎತ್ತಿನ ಭುಜ ಕಾಣಿಸ್ತಿದೆ ಬಿಂದು, ಇದು ಎತ್ತಿನ ಭುಜ ಥರ ಲಾಸ್ಟ್ ಟಚ್. ಹಾಂ, ಆಲ್ಮೋಸ್ಟ್ ಪೀಕ್ ಅಲ್ಲಿ ಕಾಣಿಸ್ತದೆ ನೋಡಿ, ಫ್ಲಾಗ್ ಇದೆ ನೋಡಿ ಅಲ್ಲಿ. ಸೊ ಅದೇ ಪೀಕ್ ಆಲ್ಮೋಸ್ಟ್ ಬಂದ್ವಿ. ಫ್ರಮ್ ಲಾಸ್ಟ್ 45 ಮಿನಿಟ್ಸಿಂದನೂ ಕಂಟಿನ್ಯೂಸ್ ಸ್ಟೀಪ್ ಇದೆ. ಅಲ್ಲೇ ತುಂಬ ಸುಸ್ತಾಗಿರೋದು. 10 ಮಿನಿಟ್ಸಲ್ಲಿ ಹೋಗ್ತೀವಿ ಅಲ್ಲಿಗೆ ಅಷ್ಟೇ. ಅಲ್ಲಿಂದ ಬಂದಿದ್ದೀವಿ ನಾವು. ಕಣ್ಣಿಗೆ ಕಾಣಷ್ಟು ಬೆಟ್ಟಗಳಿದ್ದಾವೆ ಬ್ಯಾಕ್ ಸೈಡ್ ಎಸ್ಪೆಷಲಿ. ಹಿಂದೆ ನೋಡ್ರಿ ರಘು, ಇದು ಬಿಂದು ನೋಡಿ ಹೆಂಗೆ ಚೆನ್ನಾಗಿ ಕಾಣ್ತದೆ. ಬರ್ತಾ ಇದೆ ಪೀಕು. ಹಾಂ ಹಾಂ, ನಿಶಾನಿ ಮೊಟ್ಟೆ. ಪೀಕ್ ರೀಚ್ ಆಗಿಬಿಟ್ಟಿದ್ವಿ. ಆರಾಮ್ ರೆಸ್ಟ್ ಮಾಡ್ತಿದ್ವಿ ಇಲ್ಲಿ ಮೇಲೆ. 2 ಅವರ್ಸಲ್ಲೇ ರೀಚ್ ಆಗಿರೋದು. ಆ್ಯಕ್ಚುಲಿ 6 ಕಿಲೋಮೀಟ್ರ್ ಇರೋದು, ಬಟ್ ಅಲ್ಲಿ 3 ಕಿಲೋಮೀಟ್ರ್ ಕಂಟಿನ್ಯೂಸ್ ಸ್ಟೀಪ್ ಇದೆ. ಅದಕ್ಕೆ ಫುಲ್ಲು ಸುಸ್ತಾಗ್ಬಿಟ್ಟಿತ್ತು ನಮಗೆಲ್ಲ. ಆದ್ರೂ ನಾಟ್ ಬೇಡಪ್ಪ, 2 ಅವರ್ಸಲ್ಲೇ ಹತ್ತಿರೋದು. ಟ್ರೆಕ್ ಮುಗಿಸ್ಕೊಂಡು ಒಂದು 1/2 ಅವರ್ ಕೂತ್ವಿ. ಆಮೇಲೆ ಊಟ ಮಾಡೋಣ ಅಂತ ಅಂದ್ಕೊಂಡಿವಿ. ತಿಂಡಿನೇ ನಾವು ಬಾಗಮಂಡಲಲ್ಲಿ ಮಾಡಿದ್ದೀವಿ.
ನಾವು ಉಳ್ಕೊಂಡಿರೋ ಹೋಮ್ ಸ್ಟೇಯಲ್ಲಿ ಅಷ್ಟು ಬೇಗ ಆಗಲ್ಲ ಅಂತ ಹೇಳಿದರು. ಅದಕ್ಕೋಸ್ಕರ ಏನು ಮಾಡಿದ್ವಿ, ಭಾಗಮಂಡಲದಲ್ಲೇ ಮಯೂರ ಹೋಟ್ಲಿದೆ, KSTTC ಅವ್ರದ್ದು, ಅಲ್ಲೇ ತಿಂಡಿದ್ದು ಮಾಡ್ಕೊಂಡಿದ್ದು, ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿ ಮಾಡ್ಕೊಂಡಿದ್ದು 9 ಗಂಟೆ ಆಗಿತ್ತು. ಇಲ್ಲಿ ನಾವು 12 o'clock ಮೇಲೆ ಬಂದಿದ್ವಿ. ಅದಕ್ಕೆ ಊಟ ಬೇಡ, ಮತ್ತು ವಾಪಸ್ ರಿಟರ್ನ್ ಹೋಗ್ಬಿಟ್ಟು ಒಂದು ಡಿಫಿಕಲ್ಟ್ ಸ್ಟ್ರೆಚ್ ಇದೆ ಅಲ್ಲ, ಆ ಸ್ಟ್ರೆಚ್ ಇಳಿದ ಮೇಲೆ ಅಲ್ಲಿ ಒಂದು ಸ್ವಲ್ಪ ಶೇಡಲ್ಲಿ ಕೂತ್ಕೊಂಡ್ಬಿಟ್ಟು ಊಟ ಮಾಡೋಣ ಅಂದ್ಕೊಂಡು ಹೊಡ್ತಾ ಇದ್ದೀವಿ ವಾಪಸ್. ಸ್ಟೀಪ್ ಇದೆ, ಬಟ್ ಸ್ಟಿಲ್ ಓಕೆ. 2 ಅವರ್ಸಲ್ಲಿ ಬಂದ್ವಿ. ಹತ್ತೋದು ಯಾವಾಗಲೂ ಕಷ್ಟನೇ, ಇಳಿಯೋದು ಸ್ವಲ್ಪ ಈಸಿ ಅನಿಸುತ್ತೆ. ಎಕ್ಸೆಪ್ಟ್ ಅದೇನೋ ತುಂಬ ಸ್ಟೀಪ್ ಇತ್ತಲ್ಲ, ಅಲ್ಲಿ ಇಳಿಯೋದು ಒಂದು ಸ್ವಲ್ಪ ಕಷ್ಟ ಆಗ್ಬೋದು. ಆಮೇಲೆ ಇಲ್ಲೆಲ್ಲ ಮಳೆ ಬಂದರೆ ತುಂಬ ಕಷ್ಟ ಇದೆ. ಆಮೇಲೆ ನಾನಿಲ್ಲಿ ಫಾರೆಸ್ಟ್ ಗೈಡಿಗೆ ಕೇಳಿದೆ, ಈ ಪ್ಲೇಸು ಅಲೋ ಇರೋದು ಫ್ರಮ್ ಅಕ್ಟೋಬರಿಂದ ಫೆಬ್ ಎಂಡೂರಿಗೂ, ಮಾರ್ಚಿಂದ ಅಲೋ ಇಲ್ಲ, ಏನಕ್ಕೆಂದರೆ ಫಾರೆಸ್ಟ್ ಫೈರು ಅದೆಲ್ಲ ಆಗುತ್ತೆ ಅಂತೇಳಿ ಮಾರ್ಚಿಂದ ಅಲೋ ಇಲ್ಲ. ಅದಾದಮೇಲೆ ರೈನಿ ಸೀಸನ್ಲೂ ಅಲೋ ಇಲ್ಲ. ಸೊ ಅದಕ್ಕೆ ಇದು ಅಲೋ ಇರೋದು ಓನ್ಲಿ ಫ್ರಮ್ ಅಕ್ಟೋಬರಿಂದ ಫೆಬ್ ಎಂಡ್. ಈ ಪ್ಲೇಸಿಗೆ ಬರಬೇಕು ಅಂದರೆ ಓನ್ ಕಾರ್ ಇದ್ದರೆ ಬೆಟರು. ಇಲ್ಲ ನಾನು ಬಸ್ಸಲ್ಲಿ ಬರ್ತೀನಿ ಅಂತಂದರೆ ಮಡಿಕೇರಿವರೆಗೆ ಬರಬೇಕು. ಮಡಿಕೇರಿಯಿಂದ ಬಂದು ಅಲ್ಲಿಂದ ಮಡಿಕೇರಿಯಿಂದ ಭಾಗಮಂಡಲ ಲೋಕಲ್ ಬಸ್ ಇರುತ್ತೆ. ಸೊ ಲೋಕಲ್ ಬಸ್ಸಲ್ಲಿ ಭಾಗಮಂಡಲವರೆಗೂ ಬರ್ಬೋದು. ಭಾಗಮಂಡಲದಿಂದ ಇಲ್ಲಿ ಬರೋದಕ್ಕೆ ಏನಾದರೂ ವೆಹಿಕಲ್ ರೆಂಟ್ ಮಾಡಬೇಕಾಗತ್ತೆ. ಇನಿಷಿಯಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಏನು ಹೇಳಿದರು, ಅಲ್ಲಿ ನಾವು ಭಾಗಮಂಡಲ ಹೋದಾಗ ಇದು ಹತ್ತೋದು ಬೇರೆ, ಇಳಿಯೋ ಪಾಯಿಂಟ್ ಬೇರೆ ಇದೆ. ಆ ಥರ ಅಂದರೆ ಆವಾಗ ನಿಮ್ಮ ವೆಹಿಕಲ್ ತೊಗೊಳೋಕ್ಕಾಗಲ್ಲ. ಏನಕ್ಕೆಂದರೆ ಇಳಿಯೋ ಪಾಯಿಂಟ್ ಬೇರೆ ಇರೋದ್ರಿಂದ ನಾವು ಕಾರ್ ಇಲ್ಲಿ ಪಾರ್ಕ್ ಮಾಡಿದ್ವಿ, ಅಲ್ಲಿಗೆ ಅಂದರೆ ಕಷ್ಟ. ಅದಕ್ಕೆ ನೀವು ಜೀಪ್ ಹೈರ್ ಮಾಡ್ಕೊಳ್ಳಿ ಅಂತ ಹೇಳಿದರು. ಆಮೇಲೆ ಎಲ್ಲರೂ ಸೇರಿಕೊಂಡು ಕೇಳಿದ್ವಿ, ನಮಗೆ ಹೆಂಗೆ ಹತ್ತಿರ್ತೀವಿ ಹಂಗೆ ಇಳಿತೀವಿ, ಸೊ ನಮ್ಮ ಕಾರ್ ತೊಗೊಂಡು ಹೋಗ್ಬೋದಾ ಅಂದರೆ ಓಕೆ ಅಂತ ಹೇಳಿದರು. ಸೊ ಈ ಥರ ಇದೆ. ಸೊ ಹತ್ತೋದು ಇಳಿಯೋದು ಒಂದೇ ಪಾಯಿಂಟ್ ಆದರೆ ನಮ್ಮ ಕಾರ್ ತೊಗೊಂಡೋಗಿ ಅಲ್ಲಿ ಪಾರ್ಕ್ ಮಾಡಿಕೊಂಡು ಅಲ್ಲಿಂದ ಇಲ್ಲಿಗೆ ಬರ್ಬೋದು. ಇಲ್ಲ ಕಾರ್ ಇಲ್ಲದೆ ಇರೋರು ಭಾಗಮಂಡಲದಿಂದ ಇಲ್ಲಿಗೆ 6 ಕಿಲೋಮೀಟ್ರ್ ಏನಾಗುತ್ತೆ. ಸೊ ಅದಕ್ಕೆ ಜೀಪು ಯಾವ್ದಾದ್ರು ವೆಹಿಕಲ್ನ ರೆಂಟ್ ಮಾಡಬೇಕು. ರೆಂಟಿಗೆ ಮೇ ಬಿ 500 to 600 ರೂಪೀಸ್ ತೊಗೊಳ್ತಾರೆ. ಇಲ್ಲಿರೋದು ನೋಡಪ್ಪ ಡಿಫಿಕಲ್ಟ್ ಸ್ಟ್ರೆಚ್, ಅಂದರೆ ಹತ್ತಿರೋದು ನಾವು, ಈಗ ಇಳಿಯೋದು ಚಾಲೆಂಜಿಂಗ್ ಇದೆ ಫುಲ್. 60 ಡಿಗ್ರಿ ಡೌನ್ ಆಯ್ತಾ? 60 ಡಿಗ್ರಿ ಇದೆ ಆರಾಮಾಗಿ. ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅಲ್ಲಿಗೆ ಹೋಗೋವರಿಗೆ. ಈಗ ಬರೀ ಸ್ಲಿಪ್ ಆಗುತ್ತೆ, ನೋಡ್ಕೊಂಡು ಹೋಗ. ಹತ್ತೋದೇ ದೊಡ್ಡ ಕಷ್ಟ ಆಗಿದೆ. ಈಗ ಇಳಿಬೇಕಾದ್ರೆ ಕಾಲು ಶೇಕ್ ಆಗುತ್ತೆ. ಸ್ಲೋಲಿ ಹೋಗಿ ಅಷ್ಟೇ, ಒಂದೊಂದು ಸ್ಟೆಪ್ ಇಟ್ಕೊಂಡು. ನಾವು ಇನ್ನೇನು ಆಲ್ಮೋಸ್ಟ್ ಟ್ರೆಕ್ಕಿಂಗ್ ಮುಗಿಸ್ತಾ ಬಂದ್ವಿ. ಇವಾಗ 2:30 ಟೈಮ್ ಆಗಿದೆ. ನಾವು ಸ್ಟಾರ್ಟ್ ಮಾಡಿದ್ದು 9:45ಗೆ. 2 hours ಎಲ್ಲ ರೀಚ್ ಆದ್ವಿ. ಅಲ್ಲಿ ಒಂದು 45 ಮಿನಿಟ್ಸ್ ಸುಮ್ಮನೆ ಕೂತಿದ್ವಿ ಅಲ್ಲೇ ಆರಾಮಾಗಿ ರಿಲ್ಯಾಕ್ಸ್ ಮಾಡಿಕೊಂಡು. ಅದಾದಮೇಲೆ ವಾಪಸ್ ಕೆಳಗಡೆ ಬಂದು ಆಲ್ಮೋಸ್ಟ್ ಇನ್ನೇನು 1 ಕಿಲೋಮೀಟ್ರ್ ಇತ್ತು ಟ್ರೆಕ್ ಮುಗಿಯೋಕ್ಕೆ. ಅಲ್ಲಿ ಬಂದ್ಬಿಟ್ಟು ಅಲ್ಲೆಲ್ಲ ಊಟ ಮಾಡ್ಕೊಂಡ್ವಿ. ಅಲ್ಲೊಂದು 15-20 ನಿಮಿಷ ರೆಸ್ಟ್ ಮಾಡಿದ್ವಿ. ಸ್ಟಿಲ್ ನಾವು 2:30ಗೆ ವಾಪಸ್ ಬಂದು ನಾವೆಲ್ಲಿ ಕಾರ್ ಪಾರ್ಕ್ ಮಾಡಿದ್ವಿ ಅಲ್ಲಿಗೆ ಬರ್ತಾಯಿದ್ದೀವಿ. ಓವರಾಲ್ ಆಗಿ ನಿಯರ್ ಅಬೌಟ್ 5 hours ಅಷ್ಟೇ, ಅಪ್ ಆ್ಯಂಡ್ ಡೌನ್ ವಿತ್ ಬ್ರೇಕ್ ತೊಗೊಂಡಿದ್ದು, ರೆಸ್ಟ್ ಮಾಡಿರೋದು ಎಲ್ಲನೂ. 5 hours ಟ್ರೆಕ್ ಮುಗಿದು ಹೋಯ್ತು. ಆಯ್ತು, ಇನ್ನೊಂದು 1 ನಿಮಿಷದಲ್ಲಿ ಬರುತ್ತೆ ನಮ್ಮ ಕಾರು ಪಾರ್ಕ್ ಮಾಡಿರೋದು. ಸೊ ಇದು ಇಷ್ಟು ಈ ಟ್ರೆಕ್ಕಿಂಗ್ದು. ಆಮೇಲೆ ಮತ್ತೆ ನೆಕ್ಸ್ಟ್ ಬೇರೆ ಎಲ್ಲಾದರೂ ಪ್ಲೇಸಲ್ಲಿ ಸಿಗೋಣ ಮತ್ತೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.